ಆ, ಕೋಗಿಲು ಅಕ್ರಮ ಲೇಔಟ್ ಮನೆ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು. ಆದರೆ ಎಲ್ಲಿಗೆ ಬಂದಿದೆ? ಕ್ಯಾಬಿನೆಟಲ್ಲಿ ಏನಾದರೂ ಚರ್ಚೆಗೆ ಬಂತ? ಹೇಗೆ ಕೋಗಿಲು ಅಕ್ರಮವಾಗಿ ನೆಲೆಸಿರ್ತಕ್ಕಂಥವರನ್ನು ತೆರವು ಮಾಡಿದರು. ಅದ್ರ ಬಗ್ಗೆ ಕ್ಯಾಬಿನೆಟ್ಟಲ್ಲೇನು ಡಿಸ್ಕಷನ್ಸ್ ಏನಾಗಿಲ್ಲ. ಇದಕ್ಕೂ ಹಿಂದೆ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್, ಜಮೀರ್ ಅಹಮದ್ ಅವ್ರನ್ನ ಅಲ್ಲಿ ಕಳಿಸಿದರು. ಆಮೇಲೆ ಈ ರೀತಿ ಅಕ್ರಮ ಬಡಾವಣೆಗಳು ಬೇಕಾದಷ್ಟು ಇದೆ ಬೆಂಗಳೂರಲ್ಲಿ. ಅಂದರೆ ಅವ್ರಿಗೆಲ್ಲ ರೆಗ್ಯುಲೈಸ್ ಆಗಿದೆ. ನಾನು ಕಾರ್ಪೊರೇಟರ್ ಆಗಿದ್ದಾಗ ಅಥವಾ ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾಗ ಬೆಂಗಳೂರು ಜನಸಂಖ್ಯೆ ಬರೀ 10-12 ಲಕ್ಷ ಇತ್ತು. ನಾನು ಕಾರ್ಪೊರೇಟರ್ ಆಗಿದ್ದಾಗ ಒಂದು 15-16 ಲಕ್ಷ ಇತ್ತು. ಮತ್ತು ಭಾಳ ಪ್ರಮುಖವಾಗಿ ಅಲ್ಲಿರ್ತಕ್ಕಂಥವರು ಬಿ ಜೆ ಪಿಯವರು ಹೇಳೋ ಪ್ರಕಾರ ಮಿನಿ ಬಾಂಗ್ಲಾದೇಶದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಬಾಂಗ್ಲಾದೇಶದಿಂದ ಬಂದಿದ್ದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಕೇಂದ್ರ ಸರ್ಕಾರ ವೈಫಲ್ಯ ಆಗಿದೆ ಅಂತ ಇದರ ಅರ್ಥ ಅಷ್ಟೇ. ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಗೃಹ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ. ಅದರಿಂದ ಬಾಂಗ್ಲಾದವ್ರು ಏನಾದರೂ ಇದ್ದರೆ ಅಲ್ಲಿ ತಕ್ಷಣ ಗಡೀಪಾರು ಮಾಡಲಿ, ಅಥವಾ ಅವ್ರನ್ನ ಗಾಂಧಿ ಅವರು ಏನಾದರೂ ಬಾಂಗ್ಲಾದವರಾಗಿದ್ದರೆ ಜೈಲಿಗೆ ಹಾಕಲಿ. ಯಾರು ಏನು ಅಡ್ಡಿ ಮಾಡೋದಿಲ್ಲ. ಇದನ್ನು ಬಿ ಜೆ ಪಿಯವರು ರಾಜಕಾರಣವಾಗಿ ಉಪಯೋಗಿಸ್ತಾರೆ. ಅವ್ರು ಏನಂದ್ರೆ ಅಲ್ಲಿದ್ದವ್ರು ಬಹುತೇಕ ಹೆಚ್ಚು ಮುಸ್ಲಿಂ ಸಮುದಾಯದವರು ಅಂತ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ. ಸರ್, ಕೇಂದ್ರದಿಂದ ಪಟ್ಟಿ ಕೇಳಿದ್ದಾರೆ, ಎಷ್ಟು ಜನ ತಮ್ಮ ತಮ್ಮ ರಾಜ್ಯದಲ್ಲಿ ಇದ್ದಾರೆ ಅಂತ. ರಾಜ್ಯ ಸರ್ಕಾರಕ್ಕೆ ಏನಾದ್ರು ಮಾಹಿತಿ ಇದೆಯಾ ಸರ್? ಎಲ್ಲಿ, ಯಾವ ವಿಚಾರದಲ್ಲಿ? ಈ ಅಕ್ರಮ ಬಾಂಗ್ಲಾ ಅಥವಾ ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಕೇಂದ್ರ ಸರ್ಕಾರ ಮಾಹಿತಿ ಕೇಳಿತ್ತು 3-4 ತಿಂಗಳು. ಆಮೇಲೆ ಈಗ ಕೇಂದ್ರ ಸರ್ಕಾರಕ್ಕೆ ಎಲ್ಲಿಂದ ಬರುತ್ತೆ? ಬಾಂಗ್ಲಾದವರು ಎಲ್ಲಿ ನುಸುಳ್ಕೊಂಬರ್ಬೇಕು? ಅಕ್ಕಪಕ್ಕ ರಾಜ್ಯಗಳು, ಅಲ್ಲೆಲ್ಲ ಬಹುತೇಕ ಎಲ್ಲ ಕಡೆ ಕೂಡ ಬಿ ಜೆ ಪಿ ಸರ್ಕಾರಗಳೇ ಇದೆ. ಮತ್ತು ನಮ್ಮ ಮಿಲ್ಟ್ರಿ ಅಲ್ಲಿ ಯಾವ ನುಸುಳ್ಕೋರನ್ನು ಕೂಡ ಬರದಾಗೆ ನೋಡ್ಕೊಳ್ಳೋಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲಿರುತ್ತೆ. ಅದು ಮಿಲ್ಟ್ರಿ ಅವ್ರು ಮಾಡ್ತಾರೋ ಪೊಲೀಸವ್ರು ಮಾಡ್ತಾರೆ, ಅವ್ರ ಜವಾಬ್ದಾರಿ ಅಲ್ವ. ಆ ಥರ ನುಸುಳ್ಕೋರು ಯಾರನ್ನ ಬಂದರೆ ಹಿಡಿದು ಜೈಲಿಗೆ ಹಾಕಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆದರೆ ಬಿ ಜೆ ಪಿಯವರು ಅವರು ಮುಸಲ್ಮಾನರನ್ನ ಒಂದೇ ಉದ್ದೇಶಕ್ಕೆ ಅವ್ರನ್ನ ಬಾಂಗ್ಲಾದವರು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ಇನ್ನೊಮ್ಮೆ ಹೇಳ್ತೀನಿ, ಅವರು ಬಾಂಗ್ಲಾದೇಶದಿಂದನೋ ಅಥವಾ ಪಾಕಿಸ್ತಾನ ಬಂದಿದ್ದರೆ ಹಿಡಿದು ಜೈಲಿಗೆ ಹಾಕಲಿ, ಯಾರು ಬೇಡ ಅಂತ ಹೇಳ್ತಾರೆ. ಆಮೇಲೆ ಕರ್ನಾಟಕದಲ್ಲಿ ಈಗ 1,40,00,000 ಜನ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಿಂದ, ದೇಶದ ಎಲ್ಲ ಭಾಗದಿಂದನೂ ಕೂಡ ಬಂದು ಕರ್ನಾಟಕದಲ್ಲಿ ನೆಲೆಸಿದ್ದಾರೆ. ತಮಿಳ್ನಾಡವರು ಇದ್ದಾರೆ, ಕೇರಳದವ್ರು ಇದ್ದಾರೆ ಒಂದು 5-6 ಲಕ್ಷ ಜನ, ಆಂಧ್ರದವ್ರು ಒಂದು 7-8 ಲಕ್ಷ ಜನ ಇದ್ದಾರೆ, ತೆಲಂಗಾಣದವ್ರು ಒಂದಷ್ಟು ಲಕ್ಷ ಜನ ಇದ್ದಾರೆ, ಮಹಾರಾಷ್ಟ್ರದವ್ರು ಒಂದಷ್ಟು ಲಕ್ಷ ಜನ ಇದ್ದಾರೆ, ಒರಿಸ್ಸಾದವ್ರು ಒಂದಷ್ಟು ಜನ ಇದ್ದಾರೆ, ಗುಜರಾತ್ನವರು, ರಾಜಸ್ಥಾನದವರು ಭಾಳ ವರ್ಷದಿಂದ ಸುಮಾರು 50-60 ವರ್ಷದಿಂದ ಬಂದು ಬೆಂಗಳೂರಲ್ಲಿ ನಿಲ್ತಿದ್ದಾರೆ. ಲಕ್ಷಗಟ್ಟಲೆ ಜನ ನಿಲ್ತಿದ್ದಾರೆ. ವೆಸ್ಟ್ ಬೆಂಗಾಲ್ನವರು ಕನಿಷ್ಠ 7-8 ಲಕ್ಷ ಜನ ಇದ್ದಾರೆ ಬೆಂಗಳೂರಲ್ಲಿ. ಈ ಥರ ಒಂದು ಮಿನಿ ಭಾರತ ಆಗಿದೆ ಬೆಂಗಳೂರಲ್ಲಿ ಬಂದು ನೆಲೆಸೋದಕ್ಕೆ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ. ಆದರೆ ಬಿ ಜೆ ಪಿಯವರು ರಾಜಕಾರಣಕ್ಕೋಸ್ಕರ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಬೇರೆ ಕರ್ನಾಟಕದವ್ರನ್ನ ಬಿಟ್ಟು ಮಿಗ್ದವ್ರನ್ನೆಲ್ಲ ಅವರೇನು ಓಡಿಸ್ಬೇಕು ಅಂತ ಏನೋ ತೀರ್ಮಾನ ತೊಗೊಂಡಿರಬೇಕು ಬಿ ಜೆ ಪಿ ಪಕ್ಷದಲ್ಲಿ. ಮೊದಲು ನಾವೆಲ್ಲ ಕೂಡ ಭಾರತೀಯರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಬಿ ಜೆ ಪಿ ಪಕ್ಷದ ಶಾಸಕರುಗಳು, ಬಿ ಜೆ ಪಿ ಮುಖಂಡರು ಎಲ್ಲ ಕೂಡ ಏನೋ ಮಾತಾಡ್ತಾರೆ. ಆಮೇಲೆ ಅವರು ಬೆಂಗಳೂರು ಸುತ್ತಲೂ ಶಾಸಕರು ಬೇಕಾದಷ್ಟು ಜನ ಬಿ ಜೆ ಪಿ ಶಾಸಕರೇ ಇರೋದು. ಬಿ ಜೆ ಪಿ ಶಾಸಕರು ಅವ್ರು ಯಾರಿಗೆ ಸೈಟ್ಗಳು ಕೊಟ್ಟಿದ್ದಾರೆ, ಯಾರಿಗೆ ಮನೆ ಕೊಟ್ಟಿದ್ದಾರೆ? ಆದರೆ ಸಾವಿರಾರು ಎಕರೆ ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ. ಸಾವಿರಾರು ಎಕರೆ ಕೊಟ್ಟಿದ್ದಾರೆ, 1-2 ಎಕರೆ ಇಲ್ಲ, ಸಾವಿರಾರು ಎಕರೆ ಜಮೀನನ್ನು ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ ಬಿ ಜೆ ಪಿ ಶಾಸಕರು ಅವರ ಪಕ್ಷದ ಕಾರ್ಯಕರ್ತರುಗಳಿಗೆ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಮುಖಾಂತರ ಕೊಟ್ಟಿದ್ದಾರೆ. ಸಾವಿರಾರು ಎಕರೆ, ಅದು ಎಷ್ಟೋ ಲಕ್ಷ ಕೋಟಿ ಆಗುತ್ತೆ ಆ ಜಮೀನು ಬೆಲೆ. ಯಾರೋ ಅಕ್ರಮ ಯಾರೋ ಬಡವರು ಹಾಕ್ಕೊಂಡಿದ್ರೆ ಅವ್ರ ಬಡವರು ಹೊಟ್ಟೆ ಮೇಲೆ ಹೊಡಿಯೋಕ್ಕೆ ಹೋಗ್ತಾರೆ ಇವರು. ಅವರೇನಾದರೂ ವಿದೇಶದವರಾಗಿದ್ದರೆ, ಬಾಂಗ್ಲಾದವರಾಗಿದ್ದರೆ ಜೈಲಿಗೆ ಹಾಕಲಿ, ಯಾರು ಬೇಡ ಅಂತ ಹೇಳೋದಿಲ್ವಲ್ಲ. ಸರ್, ಇಷ್ಟೆಲ್ಲ ಘಟನೆ ಆದರೂ ಕೂಡ ಸ್ಥಳೀಯ ಶಾಸಕರು, ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಇಲ್ಲ ಅಂತ ಬಿಜೆಪಿ ಆರೋಪ. ಕೃಷ್ಣ ಬೈರೇಗೌಡರು ಊರಲ್ಲಿ ಇದ್ದಂಗಿಲ್ಲ ಅನಿಸುತ್ತೆ. ಇವತ್ತು ಕ್ಯಾಬಿನೆಟ್ ಬಂದಿಲ್ಲ ಅವರು.